ಇದೆ ನೋಡ್ರಿ ಪೋರ್ಟ್ ದೀನ್ ದಯಾಳ್ ಪೋರ್ಟ್. ಒಟ್ಟ ಸೋಮನಾಥ್ ಭಾಳ ಕಾಸ್ಟ್ಲಿ ಬೇಕು. ಈಗ ನಾವು ಬೋಟ್ ಹೋಗ್ತೀವಿ, ನೀವೆಲ್ಲ ಹೆಂಗ ತೋರಿಸ್ತೀವಿ. ಗುಡ್ ಮಾರ್ನಿಂಗ್ ಗೈಸ್, ದಿಸ್ ಈಸ್ ಫ್ರಮ್ ದೀನ್ ದಯಾಳ್ ಪೋರ್ಟ್ ಅಂತ ಬರ್ತದ. ನಾವು ಈಗ ಅಲ್ಲಿ ಆ ಹಾರ್ಬರ್ದಾಗ ನಿಂತೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಎದಕ್ಕೆ ಬಂದೀವಪ್ಪ ಅಂತಂದ್ರೆ ನಾವು ಇಲ್ಲಿಂದ ಬೈ ಬೋಟ್ ಕಾರ್ ತೊಗೊಂಡು ಬೋಟ್ನ ಹಾಕೊಂಡು ಭುವನ್ ನಗರ್ ಹೋಗಿ ಅಲ್ಲಿಂದ ಸೋಮನಾಥ್ ಅರೌಂಡ್ 300 ಕಿಲೋಮೀಟರ್ಸ್ ಆಗ್ತದೆ. ಸೊ ಟೈಮ್ ಬಚಾಯಿಸ್ಬೇಕು ಅಂಥೇಳಿ, ಜರ್ನಿ ಕಮ್ಮಿ ಆಗ್ತದೆ ಅಂಥೇಳಿ ಆ ಪ್ಲಾನ್ ಮಾಡಿ ಇಲ್ಲಿ ಹಾರ್ಬರಿಗೆ ಬಂದೀವಿ. ಬಟ್ ಇಲ್ಲಿ ಯಾಕೋ ಟಿಕೆಟ್ ಫುಲ್ ಅದು ಇದು ಅನ್ಲತ್ತಾರ. ಮತ್ತು ನಾ ಈಗ ಬೈ ರೋಡ್ಲಿ ಹೋದ್ರೆ ಮತ್ತೆ 700 to 800 ಕಿಲೋಮೀಟರ್ ಆಗ್ತದೆ. ಸೊ ಏನು ಗೊತ್ತಾಗಲಾಗ್ಯದ. ನಿನ್ನೆ ರಾತ್ರಿ ಊಟ ಮಾಡಿ ಬಿಟ್ಟವರು ಅಲ್ಲೇ ಪೆಟ್ರೋಲ್ ಬಂದಾಗ ಸ್ವಲ್ಪ ಸ್ಟೇ ಮಾಡಿದ್ದೀವಿ, ಕಾರ್ದಾಗ ಮಕ್ಕೊಂಡಿದ್ದೀವಿ. ಸೊ ಈಗ ಇಲ್ಲಿ ಬಂದೀವಿ. ಆ್ಯಕ್ಚುಲಿ 6ಕ್ಕೆ ಬಂದೀವಿ, 7:30 ಆಗ್ಲತ್ತದ. ನೋಡ್ಬೇಕು, ಯಾರು ಆಬ್ಸೆಂಟ್ ಆದರೂ ಟಿಕೆಟ್ ಬುಕ್ ಮಾಡೋದಂದ್ರೆ ನಮಗೆ ಟಿಕೆಟ್ ಕೊಡ್ತಾರಂತ, ನಾವು ಹೋಗ್ಬೋದು. ಮೇಡಮ್ ಲೆಟ್ಸ್ ಸಿ ಏನಾಗ್ತದೆ ಏನಿಲ್ಲ. ಎಲ್ಲ ಹುಡುಗರು ವೇಟ್ ಮಾಡ್ಲತ್ತಾರ. 3-4 ಕಾರ್ ಬಂದಾವೆ, ಯಾರ ಬಲ್ಲೂ ಟಿಕೆಟ್ ಇಲ್ಲ. ಸೊ ನೋಡಮ್, ಹಿಂಗದ ನೋಡ್ರಿ ಪೋರ್ಟ್. ಸೊ ಏನಾಗ್ತದೆ ಗೈಸ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಾವಿದ್ದೀವಿ ಗುಜರಾತ್ ಸೂರತ್. ಮಹೇಶ್ ಅವರೇ, ನಿಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ. ಭಾರಿ ಚೆನ್ನಾಗಿದೆ ಸರ್. ಇದು ಸೌರಾಷ್ಟ್ರ ಸೋಮನಾಥ ಬಹಳ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಇದು. ನಾವು ಮೊನ್ನೆ ನೈಟ್ ಬಿಟ್ಟಿದ್ದೆವು, ಇನ್ನೇನೋ ಮುಟ್ಟಲಾಗಿದ್ದೆವು. ಇದು ದೀನ ದಯಾಳು ಪೋರ್ಟ್ ಅಂತದ. ಇದು ಭಾರತೀಯ ಜನತಾ ಪಾರ್ಟಿದ ಫಸ್ಟ್ 1960 ಅಧ್ಯಕ್ಷ ಇದ್ರು. ಅದು ಏನದ ಮೋದಿ ಆಶೀರ್ವಾದದಿಂದ ಒಂದು ಪೋರ್ಟ್ ಏನದ ನೇಮ್ ಇಟ್ಟಾರ. ಇಲ್ಲಿದ ಏನದ 5 ಗಂಟೆ ಜರ್ನಿ ಇದೆ. ಆಕ್ಚುಲಿ ಬೈ ಕಾರ್ ಹೋದ್ರೆ 600 to 700 ಕಿಲೋಮೀಟರ್ ಇದೆ. ಬೈ ಏನದ ಬೋಟ್ ಮುಖಾಂತರ ಹೋದ್ರೆ 5 hour ಜರ್ನಿ ಇದೆ. ಅದರಿಂದ 300 to 400 ಸೇವಿಂಗ್ ಆಗ್ತದೆ ಕಿಲೋಮೀಟರ್ಸ್. ಅಲ್ಲಿ ಮತ್ತೆ ನಾವು 4 ಗಂಟೆ 4 ಗಂಟೆಯಲ್ಲಿ ಮತ್ತೆ ನೈಟ್ 10 ಗಂಟೆ ತನಕ ಮುಟ್ಟಬೇಕು ಸೋಮನಾಥ. ಅಲ್ಲಿಂದ ಈಗ ನೀವು ಭುವನ್ ನಗರ ಏನ್ ಹೊಂಟಿರಲ್ಲ, ಬೈ ಬೋಟ್ ಭುವನ್ ನಗರ ತರ ಹೊಂಟಿರಲ್ಲ, ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಸೋಮನಾಥ? 200 to 300 ಕಿಲೋಮೀಟರ್. ಮತ್ತೆ ಅಲ್ಲಿಂದ ಮತ್ತೆ ಲಾಂಗ್ ಜರ್ನಿ ಟೋಟಲ್. ಒಟ್ಟ ಸೋಮನಾಥ್ ಭಾಳ ಕಾಸ್ಟ್ಲಿ ಬೇಕು. ಬಟ್ ಟೈಮ್ ತಗೊಳುತ್ತೆ. ನಾವು ಮೊನ್ನೆ ನೈಟ್ ಬಿಟ್ಟಿವಿ. ನೋಡಮ್, ಇದು ನಮ್ಮ ಮಹೇಶ್ವರ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವು ಯಾವಾಗ ಹೋಗ್ತೀವಿ, ಬೈ ಬೋಟ್ ಹೋಗ್ತೀವೋ ಇಲ್ಲೋ. ಬೈ ಬೋಟ್ ಹೋದ್ರೆ ಮತ್ತೆ ವ್ಯೂಸ್ ಮತ್ತು ನಜಾರ ಭಾರಿ ಇರ್ತಾವ. ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ, ಬಂದ ದಾರಿಗೆ ಸುಂಕವಿಲ್ಲ ಅಂತೇಳಿ ಅದೇ ಕಾರ್ದಾಗ ಮತ್ತೆ ನೋಡ್ಬೋದು. ನೋಡಮ್ ಏನಾಗ್ತದೆ ಬರ್ರಿ. ಕೂಡು ಇಂದ್ರು ಒಂದ್ ನಿಮಿಷ, ನೀವ್ ಕಟ್ಕೊಂಡೇನ ಆಯ್ತು ಕೂಡ. ಗೈಸ್ ಫೈನಲಿ ನಮಗ್ ಟಿಕೆಟ್ ಸಿಕ್ತು. ನಾವು ಆಕ್ಚುಲಿ ಸಿಗಲ್ಲ ಅನ್ಕೊಂಡಿದೀವಿ, ಎಲ್ಲರೂ ಟಿಕೆಟ್ ಸಿಕ್ತು. ಪರ್ ಹೆಡ್ 800 rupees ಪ್ಲಸ್ ಕಾರಿಗೆ 100 rupees, 100 ರೂಪಾಯಿ. ಸೊ ಈಗ ನಾವು ಬೋಟ್ ಹೋಗ್ತೀವಿ, ನೀವೆಲ್ಲ ಹೆಂಗ ತೋರಿಸ್ತೀವಿ. ಕ್ರೂಸ್ ನ ಹೊಂಟಿವಿ ಅಂತ ಹೇಳಿ ಬೋಟ್. ಫೆರಿ ನೋಡಿ ಕಾರ್ಗಳು ಏನೇನು ನಿಂತಾವ. ಹಿಂಗೆ ಕಾರ್ ಕಾರಿಂದು ಟಿಕೆಟ್ ಕೊಟ್ಟಿರ್ತಾರ. ಟಿಕೆಟ್ ಅಲ್ಲಿ ಇದು ಬರೆದು ಕೊಟ್ಟಿರ್ತಾರ. ಟಿಕೆಟ್ ಇದು ಹಿಂಗ್ ಬರೆದು ಕೊಟ್ಟಿರ್ತಾರ. ಇದು ನಾವು ಕಾರಿಂದ ವೇ ಮಾಡಿಸ್ಕೋಬೇಕು. ವೇ ಮಾಡಿಸ್ಕೊಂಡು ಹೋಗ್ಬೇಕು ಒಳಗ. ಸೀರಿಯಲ್ ನಂಬರ್ 14-4-25. ಎಲ್ಲರೂ ಪೂರಾ ಎಕ್ಸೈಟೆಡ್ ಇದೆ ನೋಡ್ರಿ ಪೋರ್ಟ್ ದೀನ್ ದಯಾಳ್ ಪೋರ್ಟ್. ಇಲ್ಲಿ ವೇಟಿಂಗ್ ದಾಗ ನಮ್ದು ಗಾಡಿ ಎಲ್ಲ ಕಂಡಬಿಟ್ಟಿ ಕಾರ್ಗಳು ಎಲ್ಲ ಹೋಳಿ ಸಲಕ್ಕೆ ಭಾಳ ಮಂದಿ ಬಂದಾರ. ಅಂತೂ ಇಂತ ಫೈನಲಿ ಟಿಕೆಟ್ ಸಿಕ್ಕದ ನಮ್ಗೆ. ಚೇತನ್, ನಿಮ್ಮ ಅನಿಸಿಕೆಗಳು ಏನದ ಹೇಳ್ರಿ ಒಂದ್ ಸ್ವಲ್ಪ. ನನ್ನ ಅನಿಸಿಕೆ ಸೊ ಗೈಸ್, ನಾವೀಗ ಹಾರ್ಬರ್ ಎಂಟ್ರಿ ಆಗ್ತಿದೀವಿ. ಇದೇ ನಮ್ದು ನೋಡಿ, ಇದೇ ಬೋಟ್ ನಮ್ದು. ಈಗ ನಾವು ಆಕ್ಚುಲಿ ಇಲ್ಲಿಂದ ಯಾವುದು ಗೋಗಾ ಪೋರ್ಟ್ ಅಂತ ನೆಕ್ಸ್ಟ್ ನಮ್ದು ನಾವು ಹೋಗಿ ರೀಚ್ ಆಗೋದು. ಅಲ್ಲಿಂದ ನಾವು ಸೌರಾಷ್ಟ್ರ ಹೋಗ್ತೀವಿ. ಸೌರಾಷ್ಟ್ರ ಅಲ್ಲಿಂದ ಜ್ಯೋತಿರ್ಲಿಂಗ ದರ್ಶನ ಪಡೆದು ಚೆಕಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ನಮ್ದು ಎಂಟ್ರಿ ಆಯ್ತು. ಇದು ಮಾಡಬೇಡ, ಗ್ಲಾಸ್ ಏರ್ಸೋಣ ಆ ಕಡೆ ಅರ್ಧ ಅದು ಹೇಳಲಾಗಲ್ಲ.
ವಿಡಿಯೋ ಮಾಡು ಸರಿ ನೀರು ತೋರ್ಸೋಣ ಈ ಕಡೆ ನೀರು ತೋರ್ಸೋ ಈ ಕಡೆ ಬೋರ್ಡ್ ತೋರ್ಸೋ ಏನದ ಬೈ ಏನೋ ಹೂನ पत्थर लगा रे पत्थर लगा इकड़ लेफ्ट हो इकड़ लेफ्ट 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 इधर रೈಟ್ ಹಂಗೆ ಮಾಡೋಣ ಹೋಗ್ತಾನೆ ಅಷ್ಟು ಪಾರ್ಕಿಂಗ್ ಮಾಡ್ತಾನೆ ಅಷ್ಟೇ ರೋಸ್ ಚೆಕಿಂಗ್ ಮಾಡಲ್ತಾರೆ ಇಲ್ಲಿ ಟ್ಯಾಗ್ ऊपर ले लीजिए फर्स्ट वो कितना गया उसमें उसमें गया 7 फर्स्ट कंटेनर ಹೆಂಗ್ ಕಟ್ಟಿರ್ತಾವ ನೋಡು ಫೈನಲಿ ವಿ ಆರ್ ಎಂಟರಿಂಗ್ ದ ಬೋಟ್ ಲಾರಿಗಳು ನೋಡು ಒಣ್ಣ ಇಲ್ಲಿ ಫಾಸ್ಟ್ ಬೋಟ್ ಒಳಗ ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೊರಿ ಇಷ್ಟು ಕಾರ್ಗಳು ಹೆಂಗೆ ನಿಂತಾವ ಅಂತೇಳಿ ಇದು ನಾವು ಬೋಟ್ನಾಗಿದ್ದೀವಿ ಇದು ಒಂಥರ ವಂಡರ್ ಅಪ್ಪ ಇಷ್ಟು ಕಾರುಗಳು ನಾವನ ಯೂಸ್ ಕಾರ್ಗಳು ನೋಡ ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರ್ದಾಗ ಇದ್ದೀವಿ ತಳಗೆಲ್ಲ ಲಾರಿಗಳವ ತಳಗಿನ ಫ್ಲೋರ್ದಾಗ ಇವಾಗ ನೋಡ್ರಿ ಹೆಂಗೆ ಒಂದೊಂದು ಹೆಂಗೆ ಹಚ್ಚಾರ ಬೋಟ್ನಾಗ ಹೊಂಟಿವಿ ಒಳಗೆ ಹೊಂಟಿವಿ ಬೋಟ್ನಾಗ ಲಾಕ್ ಆಗ್ಯದಲ್ಲ ನಡಿ ಏನಾಗಲ್ಲ ಅಣ್ಣ ಲಾಕ್ ಆಗ್ಯದ ನೋಡಿ ಏನಾಗಲ್ಲ ಇಲ್ಲ ಏನ್ ಮಾಡ್ತಾವ ನೋಡಿ ಇಲ್ಲ ಸುಮಾರು ಒಳಗೆ ತಿಲ್ಲಕ ಮಾಡಕ್ ರೊಕ್ಕ ಅವ ಇಲ್ಲ ಫೋನ್ ಪೇ ಇರ್ತದ ನೆಟ್ವರ್ಕ್ ಬರಲ್ವ ನೆಟ್ವರ್ಕ್ ಬರ್ತದ ಇಲ್ಲ ಅಲ್ಲಿ ಪೂರಾ ಇದ್ರ ಹೋಗೋಣ ನೋಡ್ರಿ ಹೆಂಗದ ನೋಡ್ರಿ ಬೋಟ್ ಒಳಗೆ ಪೂರ ಇದು ಇದೇನದ ಹಡಕದಿದ್ದು ಇದು ಸ್ಲೀಪರ್ ಕ್ಲಾಸ್ ಅದ ನೋಡಿ ಒಳಗೆ ಹೋಳಿನೂ ಮಾಡ್ಲತ್ತಾರ ನಮ್ ಪಿಂಕ್ ಎಕ್ಸ್ಟ್ರಾ ಅಂದ್ರೆ ನಾವು ಸೀಟ್ ಆನ್ಲೈನ್ ಬುಕ್ ಮಾಡಿಲ್ಲ ಓದಿದ್ರ ಕೊಟ್ರೆ ಅದಕ್ಕೆ ನಮ್ಗೆ ಡ್ರೈವರ್ ಅದೇನದ ಕಿಲ್ ಕೂಡಿಸ್ತಾರ ನಮಗೆ ಪೂರ ಎ ಸಿ ಅದ ಮಸ್ತ್ ಹೊರಗಿನೇನು ನೋಡಕ್ ಕಾಣಿಸಲ್ಲಪ್ಪ ಹೊರಗಿನೇನು ನೋಡಕ್ ಕಾಣಿಸಂಗಿಲ್ಲ ಎಷ್ಟೊತ್ತು ಕೊಡ್ಬೇಕು ಹೇಳಿದೆ ಹೇಳೋ ನೀವು ಎಷ್ಟೊತ್ತು ಕೊಡ್ಬೇಕು ಏನೋ ಗೊತ್ತಿಲ್ಲ ಸರಿ ಒಬ್ಬರು ನೋಡ್ರಿ ನಾ ಇಲ್ಲ ನೆನ್ಪು ಹೋಗಿದ್ರು ಗೊತ್ತಾಗಲ್ಲ ನಿಂತಿದ್ರು ಗೊತ್ತಾಗಲ್ಲ ನೋಡ್ರಿ ಈಗ ಅಲ್ಲಿಂದೆಲ್ಲ ಚೆಕ್ ಮಾಡಿ ಗಾಡಿಗಳು ಹಿಂಗೆ ಬರ್ತಾವ ಹಿಂಗೆ ಬಂದು ಇದು ಒಳಗಿಂದ ಹೋಗಿ ಪಾರ್ಕ್ ಆಗ್ತಾವ ಗಾಡಿಗಳು ಸ್ವಲ್ಪ 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 ಬೇರೆ
ಹ್ಯಾಪಿ ಹೋಲಿ ಹಚ್ಬೇಡ ಹ್ಯಾಪಿ ಹೋಲಿ ಎರಡು ಹೊಸದ ಹಣ ಇದು ನೋಡ್ರಿ ಶಿಪ್ನ ಹೆಂಗ್ ನೋಡೋದು ಡ್ಯಾನ್ಸ್ ಹ್ಯಾಪಿ ಹೋಲಿ ಏ ಅಣ್ಣ ಏಯ್ ಗೈಸ್ ಇವತ್ತು ನಾವು ಏನದ ಬೋಟಿಂದ ಇಳಿದ ಮೇಲೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸೊ ಅಲ್ಲಿಂದ ಸೀದಾ ದೀವ್ ದಮನ್ ಕೇಳಿಲ್ಲ, ದೀವ್ಗೆ ಬಂದಿ, ದೀವ್ ಬೀಚ್ ನೋಡ್ರಿ. ಸೊ ಅದೆಲ್ಲ ಅಲ್ಲಿ ಬೋಟ್ನೆಲ್ಲ ಬಣ್ಣ ಆಡಿ ಕಲ್ಲ ಹಂಗಾಗದ. ಈಗೆಲ್ಲ ಮಸ್ತ್ ಬೀಚ್ನಾಗ ಈ ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊತೀವಿ, ಮಸ್ತ್ ಊಟ ಮಾಡ್ತೀನಿ. ಮುಂಜಾನೆ ಊಟ ಮಾಡಿಲ್ಲ, ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ. ಈಗ ಚಾಲೂ ಮಾಡಿ ಕೊಡ್ಲತ್ತೀನಿ ನೋಡ್ರಿ ಬೀಚ್ ಹಂಗದ. ದೀವ್ ಇದರ ಮಸ್ತ್ ಎಂಜಾಯ್ ಮಾಡ್ಲತ್ತಾರ. ಹೋಳಿ ಹುಣ್ಣಿಮೆ ಫುಲ್ ಕಲರ್ಫುಲ್ ಆಗ್ಯದ ಬೀಚ್. ನಾವು ಮತ್ತು ಸಿದ್ಧಮುತ್ತವ್ರು ಬಂದೀವಿ, ಉಳ್ಕಿದಾರಲ್ಲ ಎಲ್ಲ ಹೊಂಟಾರೆ.